ಹಲೋ ಫ್ರೆಂಡ್ಸ್, ಇವತ್ತು ನಾವು ಸೂಕ್ಷ್ಮ ಅರ್ಥಶಾಸ್ತ್ರ, ಅದರ ಅರ್ಥ, ವ್ಯಾಪ್ತಿ, ಮಹತ್ವ ಮತ್ತು ಇತಿಮಿತಿಗಳ ಕುರಿತು ನೋಡೋಣ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಸೊ ಟುಡೇ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಮೈಕ್ರೋ ಎಕನಾಮಿಕ್ಸ್, ಇಟ್ಸ್ ಮೀನಿಂಗ್, ಸ್ಕೋಪ್, ಇಂಪಾರ್ಟೆನ್ಸ್ ಆ್ಯಂಡ್ ಲಿಮಿಟೇಷನ್ಸ್. ಇವತ್ತಿನ ಈ ಸೆಷನ್ದಲ್ಲಿ ನಾವು ಮುಖ್ಯವಾಗಿ ಒಂದಿಷ್ಟು ಅಂಶಗಳನ್ನು ನೋಡ್ಕೊಳ್ಳೋಣ. ಮೊದಲನೇದಾಗಿ ಪೀಠಿಕೆ, ಮೀನಿಂಗ್ ಆಫ್ ಮೈಕ್ರೋ ಎಕನಾಮಿಕ್ಸ್, basic features of microeconomics, scope of microeconomics, importance of microeconomics, limitations and conclusion. So ಮೊದಲಿಗೆ let us start with the introduction part. ಈಗ ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ಎರಡು ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿ, ಇನ್ನೊಂದು ಸಮಗ್ರ ಅರ್ಥಶಾಸ್ತ್ರ ಅಂತ ಹೇಳಿ. ಮೊದಲಿಗೆ ಈ ಎರಡೂ ವಿಂಗಡಣೆಗಳನ್ನು, ಸೂಕ್ಷ್ಮ ಮತ್ತು ಸಮಗ್ರ ಅಂತಕ್ಕಂಥ ಶಬ್ದಗಳನ್ನು ಪರಿಚಯ ಮಾಡಿಕೊಟ್ಟವರು ನಮಗೆ ಪ್ರೊಫೆಸರ್ ರ್ಯಾಗ್ನರ್ ಫ್ರಿಶ್. ಸೊ ಇವರು 1933 ಹೊತ್ತಿಗೆ ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತಕ್ಕಂಥ ಎರಡು ಪದಗಳನ್ನು ಬಳಸಿದರು. ಇದಾದ ಮೇಲೆ ಅರ್ಥಶಾಸ್ತ್ರಕ್ಕೆ ಒಂದು ವಿಶೇಷವಾದಂಥ ಸ್ಥಾನಮಾನವನ್ನು ಕೂಡ ಕಲ್ಪಿಸಲಾಯಿತು. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು ಮೊದಲಿಗೆ ನೋಡೋಣ. ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ದ ವರ್ಡ್ ಮೈಕ್ರೋ ಹ್ಯಾಸ್ ಬೀನ್ ಡಿರೈವ್ಡ್ ಫ್ರಮ್ ದ ಗ್ರೀಕ್ ವರ್ಡ್ ಮೈಕ್ರೋಸ್, ದಟ್ ಈಸ್ ಸ್ಮಾಲ್, ಆ್ಯಂಡ್ ವರ್ಡ್ ಮ್ಯಾಕ್ರೋ ಹ್ಯಾಸ್ ಬೀನ್ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡ್ ಮ್ಯಾಕ್ರೋಸ್, ದಟ್ ಈಸ್ ಲಾರ್ಜ್. ಅಂದರೆ ಗ್ರೀಕ್ ಶಬ್ದವಾದಂತಹ ಮೈಕ್ರೋಸ್, MIKROS ಏನು ನೋಡ್ತಾ ಇದ್ರಿ, ಆ ಮೈಕ್ರೋಸ್ ಅಂತಕ್ಕಂಥ ಪದದಿಂದ ಮೈಕ್ರೋ ಅನ್ನೋ ಶಬ್ದವನ್ನು ಪಡೆದುಕೊಳ್ಳಲಾಗಿದೆ. ಆ ಮೈಕ್ರೋ ಅಂತ ಹೇಳಿದರೆ ಸಣ್ಣ ಅಥವಾ ಸೂಕ್ಷ್ಮ ಅಂತ ಹೇಳ್ತೀವಿ. ಅದೇ ರೀತಿ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಬರ್ತಕ್ಕಂಥ MACRO, ಮ್ಯಾಕ್ರೋ ಅಂತಕ್ಕಂಥ ಪದವನ್ನು ಗ್ರೀಕ್ ಶಬ್ದವಾದಂತಹ ಮ್ಯಾಕ್ರೋಸ್, MAKROS ಅಂದರೆ ದೊಡ್ಡದು ಅಥವಾ ಲಾರ್ಜ್ ಅಂತ ಹೇಳ್ತೀವಿ. ಸೊ ಮ್ಯಾಕ್ರೋಸ್ ಅಂತಕ್ಕಂಥ ಪದದಿಂದ ಪಡೆಯಲಾಗಿದೆ. ಈಗ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿದರೆ ಸಣ್ಣ ಘಟಕಗಳ ಬಗ್ಗೆ ಅಥವಾ ಆರ್ಥಿಕತೆಯ ಸಣ್ಣ ಭಾಗಗಳ ಬಗ್ಗೆ ಅಧ್ಯಯನ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅಥವಾ ಸಣ್ಣ ಸಣ್ಣ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುವುದೇ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿತೀವಿ. ಅದೇ ರೀತಿಯಾಗಿ ಸಮಗ್ರವಾಗಿ ಆರ್ಥಿಕ ಚಟುವಟಿಕೆಗಳನ್ನು ಅಧ್ಯಯನ ಮಾಡೋದೇ ಸಮಗ್ರ ಅರ್ಥಶಾಸ್ತ್ರ ಅಥವಾ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಸೊ ಮೈಕ್ರೋ ಎಕನಾಮಿಕ್ಸ್ ಇಸ್ ದ ಸ್ಟಡಿ ಆಫ್ ಸ್ಮಾಲ್ ಪಾರ್ಟ್ ಆಫ್ ದ ಎಕನಾಮಿ. ಇನ್ನೊಂದು ಕಡೆ ಮ್ಯಾಕ್ರೋ ಎಕನಾಮಿಕ್ಸ್ ದ ಸ್ಟಡಿ ಆಫ್ ಲಾರ್ಜ್ ಪಾರ್ಟ್ ಆಫ್ ದ ಎಕನಾಮಿ. ಸೊ ಅದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿತೀವಿ. ಈಗ KE ಬೋಲ್ಡಿಂಗ್ ಅವರ ಪ್ರಕಾರ ಅವರೊಂದು ವ್ಯಾಖ್ಯಾನವನ್ನು ನೀಡಿದ್ದಾರೆ. ಏನಂತ ನೋಡ್ಕೊಳ್ಳೋಣ. ಮೈಕ್ರೋ ಎಕನಾಮಿಕ್ಸ್ ಈಸ್ ದ ಸ್ಟಡಿ ಆಫ್ ಪರ್ಟಿಕ್ಯುಲರ್ ಫರ್ಮ್, ಪರ್ಟಿಕ್ಯುಲರ್ ಹೌಸ್ ಹೋಲ್ಡ್, ಇಂಡಿವಿಜುವಲ್ ಪ್ರೈಸಸ್, ವೇಜಸ್, ಇನ್ಕಮ್ಸ್, ಇಂಡಿವಿಜುವಲ್ ಇಂಡಸ್ಟ್ರೀಸ್ ಆ್ಯಂಡ್ ಪರ್ಟಿಕ್ಯುಲರ್ ಕಮಾಡಿಟೀಸ್. ನೋಡಿರಿ, ಇಲ್ಲಿ ಮೈಕ್ರೋ ಎಕನಾಮಿಕ್ಸ್ ಇದು ಒಂದು ನಿರ್ದಿಷ್ಟವಾದಂತಹ ಘಟಕದ ಬಗ್ಗೆ ಅಥವಾ ಒಂದು ನಿರ್ದಿಷ್ಟವಾದಂಥ ಕುಟುಂಬದ ಬಗ್ಗೆ, ವ್ಯಕ್ತಿಗತ ಆದಾಯಗಳ ಬಗ್ಗೆ, ಕೂಲಿಯ ಬಗ್ಗೆ, ಇಂಡಿವಿಜುವಲ್ ಪ್ರೈಸಸ್ ಒಂದೇ ನಿರ್ದಿಷ್ಟ ಸರಕುಗಳ ಬೆಲೆಗಳ ಬಗ್ಗೆ ಅಥವಾ ಒಂದು ನಿರ್ದಿಷ್ಟ ಕೈಗಾರಿಕೆಗಳ ಬಗ್ಗೆ ಹಾಗೂ ನಿರ್ದಿಷ್ಟ ಸರಕುಗಳ ಬಗ್ಗೆ ಮಾತ್ರ ಅಧ್ಯಯನ ಮಾಡುತ್ತದೆ ಅಂತೇಳಿ KE ಬೋಲ್ಡಿಂಗ್ ಅವರು ಹೇಳ್ತಾರೆ. ಅಂದರೆ ಇಲ್ಲಿ ನಾವು ಒಟ್ಟಾರೆಯಾಗಿ ಸಮಗ್ರವಾಗಿ ಅಧ್ಯಯನವನ್ನು ಮಾಡೋದಿಲ್ಲ. ಇಲ್ಲಿ ನಿರ್ದಿಷ್ಟವಾಗಿ ಒಂದಿಷ್ಟು ವ್ಯಕ್ತಿಗಳ ಬಗ್ಗೆ ಅಥವಾ ಕುಟುಂಬದ ಬಗ್ಗೆ, ಒಂದೇ ನಿರ್ದಿಷ್ಟವಾದಂಥ ಕೈಗಾರಿಕೆಯ ಬಗ್ಗೆ ಅಥವಾ ಉದ್ಯಮ ಘಟಕದ ಬಗ್ಗೆ ಅಧ್ಯಯನ ಮಾತ್ರ ಮಾಡ್ತೇವೆ. ಸೊ ಇದನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಕರಿಬೋದು. ಇದೇ ರೀತಿಯಾಗಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಇಲ್ಲಿ ಒಂದೇ ಒಂದು ಉದ್ಯಮದ ಘಟಕದ ಬಗ್ಗೆ ನಾವು ಅಧ್ಯಯನ ಮಾಡೋದಿಲ್ಲ. ಇಲ್ಲಿ ದೇಶದಲ್ಲಿ ಒಂದು ಅರ್ಥವ್ಯವಸ್ಥೆಯಲ್ಲಿರ್ತಕ್ಕಂತಹ ಎಲ್ಲ ಉದ್ಯಮ ಘಟಕಗಳ ಬಗ್ಗೆಯೂ ಅಧ್ಯಯನ ಮಾಡ್ತೇವೆ ಸಮಗ್ರವಾಗಿ. ಅದೇ ರೀತಿ ಒಬ್ಬ ವ್ಯಕ್ತಿಯ ಬಗ್ಗೆ ಅಧ್ಯಯನ ಮಾಡುವುದಿಲ್ಲ. ಏನು ಮಾಡ್ತೀವಿ, ಒಟ್ಟು ರಾಷ್ಟ್ರೀಯ ಆದಾಯದ ಬಗ್ಗೆ ಅಧ್ಯಯನ ಮಾಡ್ತೀವಿ ಸಮಗ್ರ ಅರ್ಥಶಾಸ್ತ್ರದಲ್ಲಿ. ಸೊ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನೀವು ತಿಳ್ಕೊಬೇಕಾಗಿರೋದು ಇಷ್ಟೇ, ಏನಂದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಇದು ವೈಯಕ್ತಿಕ ಆದಾಯ, ಒಂದೇ ಸರಕಿನ ಬೆಲೆಗಳು ಅಥವಾ ವ್ಯಕ್ತಿಯ ಆದಾಯ ಅಥವಾ ಒಂದು ಕುಟುಂಬದ ಆದಾಯ, ನಿರ್ದಿಷ್ಟ ಉದ್ಯಮ ಘಟಕಗಳ ಬಗ್ಗೆ, ಒಂದು ನಿರ್ದಿಷ್ಟ ಸರಕಿನ ಬಗ್ಗೆ, ಒಂದು ನಿರ್ದಿಷ್ಟ ಸರಕಿನ ಉತ್ಪಾದನೆಯ ಬಗ್ಗೆ ಅಧ್ಯಯನ ಮಾಡುತ್ತದೆ. ಇದು ಸಮಗ್ರವಾಗಿ ಎಲ್ಲವನ್ನೂ ಪರಿಗಣಿಸಿ ಅಧ್ಯಯನ ಮಾಡೋದಿಲ್ಲ. ಈಗ ಸೂಕ್ಷ್ಮ ಅರ್ಥಶಾಸ್ತ್ರ ಯಾವೆಲ್ಲ ವಿಷಯಗಳನ್ನು ಒಳಗೊಂಡಿದೆ, ಏನೆಲ್ಲ ಅಧ್ಯಯನ ಮಾಡ್ತೀವಿ ಅದರಲ್ಲಿ ಅಂತ ನೋಡೋಣ. ಮೊದಲಿಗೆ ಹೌಸ್ ಹೋಲ್ಡ್ಸ್ ಅಂದರೆ ಕುಟುಂಬ ವಲಯದ ಬಗ್ಗೆ, ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ ವರ್ತಿಸ್ತಾನೆ,
ಯಾವ ರೀತಿಯಾಗಿ ಒಂದು ಕುಟುಂಬ ವರ್ತನೆ ಮಾಡುತ್ತೆ ಅಂತ ನೋಡ್ತೀವಿ. ಇಲ್ಲಿ ಸಮಗ್ರವಾಗಿ ಒಂದು ದೇಶದ ಅಥವಾ ಒಂದು ರಾಜ್ಯದ ಒಟ್ಟಾರೆ ಜನರು ಯಾವ ರೀತಿಯಾಗಿ ವರ್ತನೆ ಮಾಡ್ತಾರೆ ಅಂತ ನೋಡೋದಿಲ್ಲ. ಕೇವಲ ಒಬ್ಬ ವ್ಯಕ್ತಿಯ ವರ್ತನೆ ಯಾವ ರೀತಿಯಾಗಿರುತ್ತದೆ, ಒಂದು ಕುಟುಂಬದ ವರ್ತನೆ ಯಾವ ರೀತಿಯಾಗಿರುತ್ತದೆ ಅಂತ ಹೇಳಿ ನೋಡ್ತೀವಿ. ಅದಾದಮೇಲೆ ಇಲ್ಲಿ ಒಂದು ಉದ್ಯಮ ಘಟಕ ಯಾವ ರೀತಿಯಾಗಿ ವರ್ತಿಸುತ್ತದೆ, ಯಾವ ರೀತಿಯಾಗಿ ತನ್ನ ಬಳಿ ಇರತಕ್ಕಂಥ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅತಿ ಹೆಚ್ಚಿನ ಒಂದು ಉತ್ಪಾದನೆಯನ್ನು ಕೈಗೊಂಡು ಅತಿ ಹೆಚ್ಚಿನ ಲಾಭವನ್ನು ಯಾವ ರೀತಿಯಾಗಿ ಗಳಿಸಿಕೊಳ್ಳಲು ಪ್ರಯತ್ನ ಮಾಡ್ತದೆ ಅನ್ನೋದನ್ನು ನೋಡ್ತೀವಿ. ಇಲ್ಲಿ ಒಂದೇ ಒಂದು ಉದ್ಯಮ ಘಟಕ, ನಿರ್ದಿಷ್ಟ ಉದ್ಯಮ ಘಟಕ ಯಾವ ರೀತಿಯಾಗಿ ವರ್ತನೆ ಮಾಡ್ತದೆ. ಈಗ ನಾವು ಹೌಸ್ ಹೋಲ್ಡ್ಸ್ ಅಂತ ಹೇಳಿದ್ದೀವಿ, ಅಲ್ಲಿ ಇಂಡಿವಿಜುವಲ್ ಬಿಹೇವಿಯರ್ ಅಂತ ಕರಿತೀವಿ. ಅಲ್ಲಿ ಯಾವ ರೀತಿಯಾಗಿ ಒಬ್ಬ ಅನುಭೋಗಿ ತನ್ನ ಬಳಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸಿಕೊಂಡು ಗರಿಷ್ಠ ತೃಪ್ತಿಯನ್ನು ಪಡೆಯಲಿಚ್ಛಿಸುತ್ತಾನೆ ಅಥವಾ ಪಡೆಯುತ್ತಾನೆ ಅನ್ನೋದನ್ನು ಇಂಡಿವಿಜುವಲ್ ಬಿಹೇವಿಯರ್ದಲ್ಲಿ ನೋಡ್ತೀವಿ. ಅದೇ ರೀತಿ ಒಂದು ಉದ್ಯಮ ಘಟಕ ಯಾವ ರೀತಿಯಾಗಿ ತನ್ನ ಲಾಭಗಳನ್ನು ಗರಿಷ್ಠಗೊಳಿಸುತ್ತದೆ ಅಂತ ಹೇಳಿ ನೋಡ್ತೀವಿ. ಇನ್ನೊಂದು ಅದೇ ರೀತಿಯಾಗಿ ಇಂಡಿವಿಜುವಲ್ ಪ್ರೈಸಸ್, ಒಂದು ನಿರ್ದಿಷ್ಟ ಸರಕಿನ ಬೆಲೆಯ ಕುರಿತು ಅಥವಾ ಬೆಲೆ ಯಾವ ರೀತಿಯಾಗಿ ನಿರ್ಧಾರ ಆಗ್ತದೆ ಅನ್ನೋದ್ರ ಕುರಿತು ಕೂಡ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ನೋಡ್ತೀವಿ. ಈಗ ಸಾಮಾನ್ಯವಾಗಿ ಬೆಲೆ ಬೇಡಿಕೆ ಮತ್ತು ಪೂರೈಕೆಗಳ 2 ಅಂಶಗಳಿಂದ ನಿರ್ಧಾರ ಆಗ್ತದೆ ಅಂತ ಹೇಳ್ತೀವಿ, 2 ಫ್ಯಾಕ್ಟರ್ಸಿಂದ ನಿರ್ಧಾರ ಆಗ್ತದೆ ಅಂತ ಹೇಳ್ತೀವಿ. ಬೆಲೆ ಮತ್ತು ಬೇಡಿಕೆ ಯಾವಾಗ ಸಮನಾಗುತ್ತದೋ ಆವಾಗ ಬೆಲೆ ನಿರ್ಧಾರ ಆಗ್ತದೆ ಅಂತೇಳಿ. ಅದೇ ರೀತಿಯಾಗಿ ಒಂದು ನಿರ್ದಿಷ್ಟವಾದಂಥ ಸರಕಿನ ಬೆಲೆ ಯಾವ ರೀತಿಯಾಗಿ ನಿರ್ಧಾರ ಆಗ್ತದೆ ಅನ್ನೋದನ್ನು ಕೂಡ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ಸೊ ಸೂಕ್ಷ್ಮ ಅರ್ಥಶಾಸ್ತ್ರ ಇದು ಒಂದು ನಿರ್ದಿಷ್ಟವಾದಂಥ ವ್ಯಕ್ತಿಯ ವರ್ತನೆಯ ಬಗ್ಗೆ, ಅಥವಾ ಇಟ್ ಸ್ಟಡೀಸ್ ಆ್ಯಂಡ್ ಇಂಡಿವಿಜುವಲ್ ಕನ್ಸ್ಯೂಮರ್, ಪ್ರೊಡ್ಯೂಸರ್, ಪ್ರೈಸ್ ಆಫ್ ಅ ಪರ್ಟಿಕ್ಯುಲರ್ ಕಮಾಡಿಟಿ ಆ್ಯಂಡ್ ಹೌಸ್ ಹೋಲ್ಡ್ ಅಂತ ಹೇಳ್ತೀವಿ. ಅಂದರೆ ಒಬ್ಬ ಗ್ರಾಹಕನ ಬಗ್ಗೆ, ಒಬ್ಬ ಉತ್ಪಾದಕನ ಬಗ್ಗೆ, ಒಂದು ನಿರ್ದಿಷ್ಟ ಸರಕಿನ ಬಗ್ಗೆ, ಒಂದು ಕುಟುಂಬದ ಬಗ್ಗೆ ಅಥವಾ ಒಬ್ಬ ವ್ಯಕ್ತಿಯ ಬಗ್ಗೆ ಅಧ್ಯಯನ ಮಾಡಲಾಗ್ತದೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಂತ ಹೇಳ್ಬೋದು. ಈಗ ಸೂಕ್ಷ್ಮ ಅರ್ಥಶಾಸ್ತ್ರದ ಮುಖ್ಯ ಲಕ್ಷಣಗಳ್ಯಾವುದು ಅಥವಾ ಮೂಲ ಲಕ್ಷಣಗಳ್ಯಾವುದು ಅಂತ ನೋಡೋಣ. ಮೊದಲಿಗೆ ಮೈಕ್ರೋಸ್ಕೋಪಿಕ್ ಸ್ಟಡಿ ಅಂತ ಹೇಳ್ತೀವಿ. ಮೈಕ್ರೋಸ್ಕೋಪಿಕ್ ಸ್ಟಡಿ ಅಂತ ಹೇಳಿದರೆ ಸೂಕ್ಷ್ಮ ಅಧ್ಯಯನ. ನೀವು ಶಾಲೆಗಳಲ್ಲಿ ನೋಡಿದಿರಿ ಅಥವಾ ನೀವು ಬಳಸಿದಿರಿ ಮೈಕ್ರೋಸ್ಕೋಪನ್ನ ಏನಕ್ಕೆ ಬಳಸ್ತೀವಿ ಅಂತ ಹೇಳಿದರೆ, ಅದನ್ನು ಬಳಸ್ಕೊಂಡು ಯಾವುದೇ ಒಂದು ವಸ್ತುವಿನಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಕಣಗಳನ್ನು, ಪಾರ್ಟಿಕಲ್ಸನ್ನು ಹುಡ್ಕೊಳ್ಳೋಗೋಸ್ಕರ ಅಥವಾ ನೋಡೋಗೋಸ್ಕರ ನಾವು ಬಳಸ್ತೀವಿ. ಅದೇ ರೀತಿಯಾಗಿ ಇಟ್ ಈಸ್ ಮೈಕ್ರೋಸ್ಕೋಪಿಕ್ ಸ್ಟಡಿ. ಮೈಕ್ರೋ ಎಕನಾಮಿಕ್ಸ್ ಈಸ್ ಆ ಮೈಕ್ರೋಸ್ಕೋಪಿಕ್ ಸ್ಟಡಿ ಅಂತ ಹೇಳ್ತೀವಿ. ಅಂದರೆ ಅರ್ಥವ್ಯವಸ್ಥೆಯಲ್ಲಿ ಹಲವಾರು ಚಟುವಟಿಕೆಗಳು ನಡೆದಿರುತ್ತೆ, ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ನಿರ್ದಿಷ್ಟ ಚಟುವಟಿಕೆ ಅಥವಾ ಒಂದು ನಿರ್ದಿಷ್ಟ ಅಂಶದ ಬಗ್ಗೆ, ಆರ್ಥಿಕ ಅಂಶದ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಈಗ ಉದಾಹರಣೆಗೆ ಒಂದು ಅರ್ಥವ್ಯವಸ್ಥೆಯಲ್ಲಿ ಒಂದು 100 ಜನ ಇದ್ದಾರೆ ಅಂತ ತಿಳ್ಕೊಳ್ರಿ. ಆ 100 ಜನರಲ್ಲಿ ನಾವೇನು ಮಾಡ್ತೀವಿ, ಎಲ್ಲ 100 ಜನರನ್ನು ಅಧ್ಯಯನ ಮಾಡೋಕ್ಕೆ ಹೋಗೋದಿಲ್ಲ. ಕೇವಲ ಒಬ್ಬನೇ ಒಬ್ಬ ವ್ಯಕ್ತಿಯ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ ಅಂತ ಹೇಳಿದರೆ ಅದನ್ನು ಸೂಕ್ಷ್ಮ ಅಧ್ಯಯನ ಅಂತ ಕರಿತೀವಿ. ಅದೇ ರೀತಿಯಾಗಿ ಇದರ ಮುಖ್ಯ ಲಕ್ಷಣ ಅಂತ ಹೇಳಿದರೆ ಸ್ಲೈಸಿಂಗ್ ಮೆಥಡ್ ಅಂತ ಹೇಳ್ತೀವಿ. ಸ್ಲೈಸಿಂಗ್ ಮೆಥಡ್ ಅಂತ ಹೇಳಿದರೆ ಹೋಳು ವಿಧಾನ. ಉದಾಹರಣೆಗೆ ಭಾರತ ದೇಶದಲ್ಲಿ ಹಲವಾರು ಸಕ್ಕರೆ ಕಾರ್ಖಾನೆಗಳಿವೆ. ಎಲ್ಲ ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ಅಂತ ಹೇಳಿದರೆ ಶುಗರ್ ಇಂಡಸ್ಟ್ರಿ ಅಂತ ಹೇಳ್ತೀವಿ. ಶುಗರ್ ಇಂಡಸ್ಟ್ರಿ, ಎಲ್ಲ ಶುಗರ್ ಇಂಡಸ್ಟ್ರಿ ಬಗ್ಗೆನೂ ನಾವು ಅಧ್ಯಯನ ಮಾಡಿದ್ವಿ ಅಂತ ಹೇಳಿದರೆ ಅದನ್ನು ಸಮಗ್ರ ಅರ್ಥಶಾಸ್ತ್ರ ಅಂತ ಕರಿಬೋದು. ಆದರೆ ನಾನು ನಿರ್ದಿಷ್ಟವಾಗಿ ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ಒಂದೇ ಒಂದು ಸಕ್ಕರೆ ಕಾರ್ಖಾನೆಯನ್ನು ತೆಗೆದುಕೊಂಡು ಅಧ್ಯಯನ ಮಾಡಿದೆ ಅಂತ ಹೇಳಿದರೆ ಅದನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಅಂದರೆ ಒಂದು ದೊಡ್ಡ ವಿಶಾಲವಾದಂತಹ ಚಟುವಟಿಕೆಯನ್ನು, ಆರ್ಥಿಕ ವ್ಯವಸ್ಥೆಯನ್ನು ಸಣ್ಣ ಭಾಗವಾಗಿ ತುಂಡರಿಸಿ ಅದರ ಬಗ್ಗೆ ನಿರ್ದಿಷ್ಟವಾಗಿ ಅಧ್ಯಯನ ಮಾಡುವುದೇ ಸ್ಲೈಸಿಂಗ್ ಮೆಥಡ್ ಅಥವಾ ಹೋಳು ಅಧ್ಯಯನ ವಿಧಾನ ಅಂತ ಕರಿತೀವಿ. ಸೊ ಇವೆರಡು ಪ್ರಮುಖವಾದಂಥ ಲಕ್ಷಣಗಳು. ಇನ್ನೊಂದು ಉದಾಹರಣೆ ಮೈಕ್ರೋಸ್ಕೋಪಿಕ್ ಸ್ಟಡಿಗೆ ನಾನು ಕೊಡಬೇಕು ಅಂತ ಹೇಳಿದರೆ, ಈಗ ಒಂದು ಉದಾಹರಣೆ, ಅರಣ್ಯಕ್ಕೆ ಹೋಗ್ತೀವಿ. ಆ ಅರಣ್ಯದಲ್ಲಿ ಹಲವಾರು ಗಿಡಮರಗಳಿರುತ್ತೆ. ಈಗ ಈ ಒಂದು ಅರಣ್ಯದಲ್ಲಿ ನಾನು ನಿರ್ದಿಷ್ಟವಾಗಿ ಒಂದೇ ಒಂದು ಗಿಡದ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ಬಯಸ್ತೀನಿ. ಓಕೆ, ಇದರಲ್ಲಿ
ಇದರಲ್ಲಿರ್ತಕ್ಕಂಥ ಒಂದೇ ಒಂದು ಗಿಡವನ್ನು ನಾನು ತೆಗೆದುಕೊಂಡು ಅಧ್ಯಯನ ಮಾಡ್ತೀನಿ. ಸೊ ಪರ್ಟಿಕ್ಯುಲರ್ಲಿ ಇದರ ಬಗ್ಗೆ ಸಮಗ್ರವಾಗಿ ಸಂಪೂರ್ಣವಾಗಿ ನನ್ನ ಅಧ್ಯಯನ ಮಾಡಿದಾಗ ಇದು ಸೂಕ್ಷ್ಮ ಅರ್ಥಶಾಸ್ತ್ರ ಅನಿಸ್ಕೊಳ್ಳುತ್ತೆ. ಸೊ ಮೈಕ್ರೋಸ್ಕೋಪಿಕ್, ನಾನು ಎಷ್ಟೋ ಲಕ್ಷಾಂತರ ಗಿಡ ಮರಗಳಲ್ಲಿ ಕೇವಲ ಒಂದೇ ಒಂದು ಮರವನ್ನು ಅಧ್ಯಯನ ಮಾಡಿ ಎಲ್ಲ ಮರಗಳ ಬಗ್ಗೆ ವಿಶ್ಲೇಷಣೆಯನ್ನು ನೀಡ್ತೀನಿ. ಎಲ್ಲ ಮರಗಳು ಈ ಮರದ ಥರ ಇರ್ಬೋದು ಅಂತೇಳಿ. ಸೊ ಈಗ ಒಂದೇ ಒಂದು ನಿರ್ದಿಷ್ಟವಾದಂತಹ ಮರದ ಬಗ್ಗೆ ನಾನು ಅಧ್ಯಯನ ಮಾಡಿ ಇತರೆ ಮರಗಳ ಬಗ್ಗೆನೂ ಒಂದು ಸಾಮಾನ್ಯ ವಿಶ್ಲೇಷಣೆಯನ್ನು ನೀಡುವ ಒಂದು ವ್ಯವಸ್ಥೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿದೆ. ಸೊ ಮೈಕ್ರೋ ಎಕನಾಮಿಕ್ಸ್ ಅನ್ನೋದು ಒಂದು ಮೈಕ್ರೋಸ್ಕೋಪಿಕ್ ಸ್ಟಡಿ ಆಗಿದೆ. ಅದೇ ಮ್ಯಾಕ್ರೋ ಎಕನಾಮಿಕ್ಸ್ದಲ್ಲಿ ಏನಾಗುತ್ತೆ, ನೀವು ಎಲ್ಲ ಗಿಡ ಮರಗಳ ಬಗ್ಗೆಯೂ ಅಧ್ಯಯನ ಮಾಡಬೇಕಾಗತ್ತೆ, ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಆದರೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಕೇವಲ ಒಂದೇ ಒಂದು ಸಣ್ಣ ಘಟಕದ ಬಗ್ಗೆ ಮಾತ್ರ ಅಧ್ಯಯನ ಮಾಡ್ತೀರಿ. ಸೊ ಈಗ ಮುಂದಿನ ಒಂದು ಟಾಪಿಕ್ಗೆ ಹೋಗೋಣ. ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿ, ಸ್ಕೋಪ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತ ಹೇಳ್ತೀವಿ. ಸ್ಕೋಪ್ ಅಂತ ಹೇಳಿದ್ರೆ ವ್ಯಾಪ್ತಿ, ಅಂದರೆ ಅಧ್ಯಯನ ಮಾಡ್ತಕ್ಕಂತಹ ಏರಿಯಾ ಎಷ್ಟಿದೆ ಅಂತೇಳಿ, ದ ಸ್ಟಡಿ ಏರಿಯಾ ಆಫ್ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೀವಿ. ಏನೆಲ್ಲ ಅಂಶಗಳ ಕುರಿತು ನೀವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀರಿ ಅನ್ನೋದನ್ನು ಇದು ತಿಳಿಸ್ಕೊಡತ್ತೆ. ಈಗ ಇಲ್ಲೊಂದಿಷ್ಟು ಲೆಟ್ ಮೀ ಟೆಲ್ ಯು. ಮೊದಲಿಗೆ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಪ್ರೊಡಕ್ಟ್ ಪ್ರೈಸಿಂಗ್ ಬಗ್ಗೆ ಅಧ್ಯಯನ ಮಾಡ್ತೀವಿ. ಪ್ರೊಡಕ್ಟ್ ಪ್ರೈಸಿಂಗ್ ಅಂತ ಹೇಳಿದರೆ ಒಂದು ಉತ್ಪನ್ನದ ಬೆಲೆ ನಿರ್ಧಾರ ಯಾವ ರೀತಿಯಾಗಿ ಆಗತ್ತೆ ಅಂತೇಳಿ. ಸೊ ಬೆಲೆ ನಿರ್ಧಾರ ಆಗಬೇಕು ಅಂತ ಹೇಳಿದರೆ ನಾನು ಈಗಾಗಲೇ ಹೇಳಿದೆ, ಬೇಡಿಕೆ ಮತ್ತು ಪೂರೈಕೆ ಅಂತಕ್ಕಂಥ ಎರಡು ಅಂಶಗಳಿರಬೇಕು. ಸೊ ಬೇಡಿಕೆ ಮತ್ತು ಪೂರೈಕೆಗಳಿಗೆ ಸಂಬಂಧಪಟ್ಟಂತೆ ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಇಲ್ಲಿ ಪ್ರೊಡಕ್ಟ್ ಪ್ರೈಸಿಂಗ್ ಅಂತ ಕರಿತೀವಿ ನಾವು ಇದನ್ನು. ಈ ಒಂದು ಪ್ರೊಡಕ್ಟ್ ಪ್ರೈಸಿಂಗ್ದಲ್ಲಿ ಬೇಡಿಕೆಯ ಸಿದ್ಧಾಂತಗಳ ಕುರಿತು ಅಧ್ಯಯನ ಮಾಡ್ತೀವಿ. ಯಾವ ರೀತಿಯಾಗಿ ಒಬ್ಬ ಗ್ರಾಹಕ ಕನ್ಸ್ಯೂಮರ್ ಬಿಹೇವ್ ಮಾಡ್ತಾನೆ ಅನ್ನೋದನ್ನು ಅಧ್ಯಯನ ಮಾಡ್ತೀವಿ. ಅದರ ಜೊತೆಗೆ ಪೂರೈಕೆಯ ನಿಯಮ ಮತ್ತು ಉತ್ಪಾದಕನ ವರ್ತನೆ ಯಾವ ರೀತಿಯಾಗಿರುತ್ತೆ ಅಂತ ನೋಡ್ತೀವಿ. ಅಂದರೆ ಅನುಭೋಗಿಯ ವರ್ತನೆ ಮತ್ತು ಉತ್ಪಾದಕನ ವರ್ತನೆ ಎರಡೂ ಅಂಶಗಳನ್ನು ನಾವಿಲ್ಲಿ ನೋಡ್ತೀವಿ. ಯಾಕಂದರೆ ಉತ್ಪಾದಕ ಅನ್ನೋನು ಪೂರೈಕೆ ಮಾಡ್ತಕ್ಕಂಥ ವ್ಯಕ್ತಿ, ಅನುಭೋಗಿ ಅನ್ನೋನು ಬೇಡಿಕೆ ಇರ್ತಕ್ಕಂಥ ವ್ಯಕ್ತಿ. ಸೊ ಪೂರೈಕೆ ಬೇಡಿಕೆ ಎರಡೂ ಅಂಶಗಳು ಸೇರಿದಾಗ ಒಂದು ಸರಕಿನ ಬೆಲೆ ನಿರ್ಧಾರ ಆಗುತ್ತೆ. ಆ ಕಾರಣದಿಂದ ನಾವು ಈ ಒಂದು ಭಾಗದಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬೇಡಿಕೆ, ಪೂರೈಕೆ, ಅನುಭೋಗಿಯ ವರ್ತನೆ ಮತ್ತು ಉತ್ಪಾದಕನ ವರ್ತನೆ ಕುರಿತು ಅಧ್ಯಯನ ಮಾಡ್ತೀವಿ. ಮುಖ್ಯವಾಗಿ ಅನುಭೋಗಿಯು ತನ್ನ ಬಳಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನು ಬಳಸಿಕೊಂಡು ಗರಿಷ್ಠ ತೃಪ್ತಿಯನ್ನು ಹೊಂದಬೇಕು ಎಂದು ಪ್ರಯತ್ನ ಮಾಡ್ತಾ ಇರ್ತಾನೆ. ಅದೇ ರೀತಿ ತನ್ನ ಬಳಿ ಇರತಕ್ಕಂತಹ ನಿರ್ದಿಷ್ಟ ಸಂಪನ್ಮೂಲಗಳನ್ನು ಬಳಸಿಕೊಂಡು ಉತ್ಪಾದಕನೂ ಕೂಡ ಗರಿಷ್ಠ ಲಾಭವನ್ನು ಗಳಿಸಬೇಕೆಂದು ಪ್ರಯತ್ನ ಮಾಡ್ತಾ ಇರ್ತಾನೆ. ರೈಟ್. ಈಗ ಪ್ರೊಡಕ್ಟ್ ಪ್ರೈಸಿಂಗ್ ಆದಮೇಲೆ ಅದರಲ್ಲಿ ಬರ್ತಕ್ಕಂಥ ಇನ್ನೊಂದು ಪ್ರಮುಖವಾದಂತಹ ಅಂಶ ಅಂತ ಹೇಳಿದರೆ ಫ್ಯಾಕ್ಟರ್ ಪ್ರೈಸಿಂಗ್ ಅಂತ ಹೇಳ್ತೀವಿ. ಫ್ಯಾಕ್ಟರ್ ಪ್ರೈಸಿಂಗ್ ಅಂತ ಹೇಳಿದರೆ ಉತ್ಪಾದನಾಂಗಗಳ ಬೆಲೆ ನಿರ್ಧಾರ ಅಂತ ಹೇಳ್ತೀವಿ. ಸೊ ಉತ್ಪಾದನಾಂಗಗಳು ಯಾವುದು? ಮುಖ್ಯವಾಗಿ ನಾವು ಏನ್ಷಿಯಂಟ್ ಟೈಮ್ಸಿಂದ ಆಲ್ಫ್ರೆಡ್ ಮಾರ್ಷಲಿಂದ ಇಟ್ಕೊಂಡು ಆಡಮ್ ಸ್ಮಿತ್ನಿಂದ ಇಟ್ಕೊಂಡು 4 ಉತ್ಪಾದನಾಂಗಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತು ಆರ್ಗನೈಜೇಷನ್. ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಇವುಗಳಿಗೆ ಬರ್ತಕ್ಕಂಥ ಪ್ರತಿಫಲವನ್ನು ನಾವು ಹೀಗೆ ವಿಂಗಡಣೆ ಮಾಡ್ತೀವಿ. ಯಾವುದು? ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭ ಅಂತೇಳಿ. ರೈಟ್. ಭೂಮಿಗೆ ಬರ್ತಕ್ಕಂಥ ಪ್ರತಿಫಲ ಗೇಣಿ, ಶ್ರಮಕ್ಕೆ ಬರ್ತಕ್ಕಂಥ ಪ್ರತಿಫಲ ಕೂಲಿ, ಬಂಡವಾಳಕ್ಕೆ ಬರ್ತಕ್ಕಂಥ ಪ್ರತಿಫಲ ಬಡ್ಡಿ, ಆರ್ಗನೈಜೇಷನ್ ಸಂಘಟನೆ ಅಥವಾ ಉದ್ಯಮಶೀಲನಿಗೆ ಬರ್ತಕ್ಕಂಥ ಪ್ರತಿಫಲ ಪ್ರಾಫಿಟ್. ಸೊ ಇವು 4 ಯಾವ ರೀತಿಯಾಗಿ ನಿರ್ಧಾರ ಆಗುತ್ತೆ, ಉತ್ಪಾದನಾಂಗಗಳ ಬೆಲೆಗಳು ಯಾವ ರೀತಿಯಾಗಿ ನಿರ್ಧಾರ ಆಗತ್ತೆ. ಇಲ್ಲಿ ಉತ್ಪಾದನಾಂಗಗಳ ಬೆಲೆಗಳು ಅಂತ ಹೇಳಿದರೆ ರೆಂಟ್, ವೇಜ್, ಇಂಟ್ರೆಸ್ಟ್ ಮತ್ತು ಪ್ರಾಫಿಟ್ ಅಂತ ಹೇಳ್ತೀವಿ. ಇವುಗಳು ಯಾವ ರೀತಿಯಾಗಿ ನಿರ್ಧಾರ ಆಗುತ್ತೆ. ಉತ್ಪಾದನಾಂಗಕ್ಕೆ ಇರತಕ್ಕಂಥ ಬೇಡಿಕೆ ಮತ್ತು ಉತ್ಪಾದನಾಂಗದ ಪೂರೈಕೆ ಇವುಗಳ ಆಧಾರದ ಮೇಲೆ ಅವುಗಳ ಪ್ರತಿಫಲ ಅಥವಾ ಅವುಗಳ ಬೆಲೆಗಳು ನಿರ್ಧಾರ ಆಗ್ತದೆ. ಸೊ ಇವು 4 ಅಂಶಗಳು ಉತ್ಪಾದನೆಗೆ
ಅವಶ್ಯಕವಾಗಿರ್ತಕ್ಕಂಥ ಅಂಶಗಳಾಗಿವೆ. ಲ್ಯಾಂಡ್, ಲೇಬರ್ ಮತ್ತು ಕ್ಯಾಪಿಟಲ್ ಆರ್ಗನೈಜೇಷನ್. ಸೊ ಇವುಗಳ ಕುರಿತು ಕೂಡ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನು ಮೂರನೇ ಭಾಗ ನಾನು ಮಾಡಿರೋದು ವೆಲ್ಫೇರ್ ಎಕನಾಮಿಕ್ಸ್ ಅಂತ ಹೇಳ್ತೀವಿ, ಅಥವಾ ಎಕನಾಮಿಕ್ ವೆಲ್ಫೇರ್, ಆರ್ಥಿಕ ಕ್ಷೇಮಾಭಿವೃದ್ಧಿಯ ಬಗ್ಗೆ ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ಪ್ರತಿಯೊಬ್ಬ ವ್ಯಕ್ತಿ ಅಥವಾ ಉತ್ಪಾದಕ ಯೋಚಿಸ್ತಕ್ಕಂಥ ಒಂದು ರೀತಿ ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ಅಥವಾ ಒಂದು ಸರ್ಕಾರ ಕೂಡ ಇದೇ ರೀತಿಯಾಗಿ ಯೋಚನೆ ಮಾಡಬೇಕಾಗತ್ತೆ. ಏನನ್ನು ಉತ್ಪಾದಿಸಬೇಕು, ವಾಟ್ ಟು ಪ್ರೊಡ್ಯೂಸ್, ಇದನ್ನು ಎಕನಾಮಿಕ್ ವೆಲ್ಫೇರ್, ಸ್ಟಡಿ ಆಫ್ ಎಕನಾಮಿಕ್ ವೆಲ್ಫೇರ್ ಅಥವಾ ವೆಲ್ಫೇರ್ ಎಕನಾಮಿಕ್ಸ್ ಅಂತ ಕರಿತೀವಿ. ಕ್ಷೇಮಾಭಿವೃದ್ಧಿ ಅರ್ಥಶಾಸ್ತ್ರ ಅಂತ ಕರಿತೀವಿ. ನೋಡಿರಿ, ವಾಟ್ ಟು ಪ್ರೊಡ್ಯೂಸ್, ಏನನ್ನು ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾವಾಗ ಉತ್ಪಾದಿಸಬೇಕು. ರೈಟ್. ವಾಟ್ ಟು ಪ್ರೊಡ್ಯೂಸ್, ಏನನ್ನು ಉತ್ಪಾದಿಸಬೇಕು, ಹೌ ಟು ಪ್ರೊಡ್ಯೂಸ್, ಹೇಗೆ ಉತ್ಪಾದಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಹೌ ಮಚ್ ಟು ಪ್ರೊಡ್ಯೂಸ್, ವೆನ್ ಟು ಪ್ರೊಡ್ಯೂಸ್, ಯಾವಾಗ ಉತ್ಪಾದಿಸಬೇಕು. ಮತ್ತು ಇಲ್ಲಿ ಇನ್ನೊಂದು ಬರಬೇಕು ಅಂತ ಹೇಳಿದರೆ, ಇನ್ನೊಂದು ಪಾಯಿಂಟ್ ಬರಬೇಕು ಅಂತ ಹೇಳಿದರೆ, ಫಾರ್ ಹೂಮ್ ಟು ಪ್ರೊಡ್ಯೂಸ್, ಯಾರಿಗಾಗಿ ಉತ್ಪಾದಿಸಬೇಕು. ಇವೆಲ್ಲ ಅಂಶಗಳ ಬಗ್ಗೆ ಉತ್ತರ ನೀಡುವ ಕೆಲಸ ಸೂಕ್ಷ್ಮ ಅರ್ಥಶಾಸ್ತ್ರ ಮಾಡುತ್ತೆ. ಸೊ ಸೂಕ್ಷ್ಮ ಅರ್ಥಶಾಸ್ತ್ರದ ವ್ಯಾಪ್ತಿಯು ತುಂಬ ವಿಶಾಲವಾಗಿದೆ. ಇದು ಅನುಭೋಗ್ಯ ವರ್ತನೆ, ಉತ್ಪಾದಕನ ವರ್ತನೆ, ಉತ್ಪಾದನಾಂಗಗಳ ಬೆಲೆ ನಿರ್ಧಾರ ಹಾಗೂ ಆರ್ಥಿಕ ಕ್ಷೇಮಾಭಿವೃದ್ಧಿಯ ಕುರಿತು ಅಧ್ಯಯನಗಳನ್ನು ನಡೆಸುತ್ತೆ. ಇದಿಷ್ಟು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂತಹ ವಿಷಯಗಳು, ಅಥವಾ ಇದರ ವ್ಯಾಪ್ತಿಯಾಗಿದೆ. ಇಲ್ಲಿ ಇನ್ನೂ ನಾವು ಹೆಚ್ಚಿನ ಅಂಶಗಳನ್ನು ಕಲಿತೀವಿ. ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ವಿಷಯಗಳನ್ನು ಕಲಿತೀವಿ. ವೆಚ್ಚಗಳದ್ದಾಗಲಿ, ಉತ್ಪಾದನೆಯ ವೆಚ್ಚ ಆಗಲಿ, ಅಥವಾ ಔದಾಸೀನ್ಯ ವಕ್ರರೇಖೆಗಳ ಕುರಿತಾಗಲಿ, ಇವೆಲ್ಲ ಅನುಭೋಗಿ ಮತ್ತು ಉತ್ಪಾದಕನ ವರ್ತನೆಯಲ್ಲಿ ಬರ್ತಕ್ಕಂಥ ವಿಷಯಗಳಾಗಿವೆ. ಸೊ ಇವೆಲ್ಲ ಅಂಶಗಳನ್ನು ಸೇರಿಸಿ ನಾನು ಇಷ್ಟೊಂದು ವರ್ಗೀಕರಣಗಳನ್ನು ಮಾಡಿದ್ದೀನಿ. ಈಗ ಮುಂದಿನ ವಿಷಯ ಏನಂದರೆ ಇಂಪಾರ್ಟೆನ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್, ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವ. ಸೂಕ್ಷ್ಮ ಅರ್ಥಶಾಸ್ತ್ರ ವ್ಯಕ್ತಿಗಳ ಬಗ್ಗೆ ಅಥವಾ ನಿರ್ದಿಷ್ಟವಾದಂಥ ಕೈಗಾರಿಕೆಗಳ ಬಗ್ಗೆ ಅಧ್ಯಯನ ಮಾಡುವುದರಿಂದ ಯಾವ ರೀತಿಯಾಗಿ ಒಬ್ಬ ಅನುಭೋಗಿ ಅಥವಾ ಒಂದು ನಿರ್ದಿಷ್ಟ ಉದ್ಯಮ ಅಥವಾ ಒಬ್ಬ ನಿರ್ದಿಷ್ಟ ಉತ್ಪಾದಕ ಗರಿಷ್ಠ ತೃಪ್ತಿಯನ್ನು, ಗರಿಷ್ಠ ಲಾಭವನ್ನು ಗಳಿಸಬಹುದು ಎಂದು ಅರ್ಥ ಆಗುತ್ತೆ. ಸೊ ಒಂದಿಷ್ಟು ಅಂಶಗಳನ್ನು ನೋಡೋಣ, ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವವನ್ನು ತಿಳಿಸಿಕೊಡುತ್ತೆ. ಮೊದಲನೇದಾಗಿ ಆಪ್ಟಿಮಮ್ ಅಲೋಕೇಶನ್ ಆಫ್ ರಿಸೋರ್ಸಸ್, ಅಂದರೆ ಸಂಪನ್ಮೂಲಗಳ ಗರಿಷ್ಠ ಹಂಚಿಕೆ. ಒಂದು ಉದಾಹರಣೆ ಮೂಲಕ ಹೇಳ್ತೀನಿ. ಒಬ್ಬ ಉತ್ಪಾದಕನಿದ್ದಾನೆ, ಅವನ ಬಳಿ ಸೀಮಿತವಾದಂಥ ಸಂಪನ್ಮೂಲ ಇದೆ. ಆ ಸಂಪನ್ಮೂಲವನ್ನು ಯಾವ ರೀತಿಯಾಗಿ ವಿತರಿಸಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡಬೇಕೆಂದು ಆತ ಯೋಚಿಸುತ್ತಾನೆ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಅನುಭೋಗಿ, ಆತನ ಬಳಿ, ಒಬ್ಬ ಗ್ರಾಹಕನ ಬಳಿ ಒಂದು ಸಂಪನ್ಮೂಲ ಅಂದರೆ ಹಣ, ಒಂದು 100 ರೂಪಾಯಿ ಇದೆ. ಆ 100 ರೂಪಾಯಿಯನ್ನು ಯಾವ ರೀತಿಯಾಗಿ ಖರ್ಚು ಮಾಡಿ, ಯಾವ್ಯಾವ ಬೇರೆ ಬೇರೆ ವಸ್ತುಗಳನ್ನ ಖರೀದಿ ಮಾಡಬೇಕು ಅಂತೇಳಿ ಮನಸ್ಸಿನಲ್ಲಿರುತ್ತೆ, ಯಾವ ವಸ್ತುವಿನ ಮೇಲೆ ಎಷ್ಟೊಂದು ಪ್ರಮಾಣದಲ್ಲಿ ಖರ್ಚು ಮಾಡಿ ಅಧಿಕ ತೃಪ್ತಿಯನ್ನು ಆತ ಪಡೆಯಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಈಗ ನಮ್ಮ ಉದಾಹರಣೆಯಲ್ಲಿ ಹೇಳಬೇಕು ಅಂತ ಹೇಳಿದರೆ, ಒಬ್ಬ ಗ್ರಾಹಕ, ಆತನ ಬಳಿ 100 ರೂಪಾಯಿ ಇದೆ. ಆ 100 ರೂಪಾಯಿ ಅವನಿಗೆ ಅದು ಸಂಪನ್ಮೂಲ. ಈ 100 ರೂಪಾಯಿಯನ್ನು ಯಾವ ರೀತಿಯಾಗಿ ವಿವಿಧ ಚಟುವಟಿಕೆಗಳ ಮೇಲೆ ವೆಚ್ಚ ಮಾಡಿ ಗರಿಷ್ಠ ತೃಪ್ತಿಯನ್ನು ಪಡೆಯಬೇಕೆಂದು ಪ್ರಯತ್ನಿಸುತ್ತಾನೆ ಅನ್ನುವುದರ ಕುರಿತು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ರೈಟ್. ಅಂದರೆ ಇರ್ತಕ್ಕಂಥ ನಿರ್ದಿಷ್ಟ ಸಂಪನ್ಮೂಲವನ್ನು ಬಳಸಿ ಯಾವ ರೀತಿಯಾಗಿ ಅಧಿಕ ತೃಪ್ತಿಯನ್ನು ಪಡೆಯಲು ಸಾಧ್ಯ ಅನ್ನುವುದನ್ನು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ಎರಡನೇದಾಗಿ ಪ್ರೈಸ್ ಡಿಟರ್ಮಿನೇಷನ್, ಬೆಲೆ ನಿರ್ಧಾರ. ಈಗಾಗಲೇ ನಾನು ವ್ಯಾಪ್ತಿ ಹೇಳಬೇಕಾದ್ರೆ ಹೇಳಿದ್ದೀನಿ, ಬೆಲೆ ಯಾವ ರೀತಿಯಾಗಿ ನಿರ್ಧಾರ ಆಗುತ್ತೆ. ಈಗ ಒಂದು ಸರಕಿನ ಬೆಲೆ ನಿರ್ಧಾರ ಆಗಬೇಕು ಅಂತ ಹೇಳಿದರೆ ಪ್ರಮುಖವಾಗಿ ಪೂರೈಕೆ ಮತ್ತು ಬೇಡಿಕೆ 2 ಅಂಶಗಳಿಂದ ಬೆಲೆ ನಿರ್ಧಾರ ಆಗ್ತದೆ. ಸೊ ಆ ಬೆಲೆ ಯಾವ ರೀತಿಯಾಗಿ ನಿರ್ಧಾರ ಆಗ್ತದೆ ಅನ್ನೋದ್ರ ಕುರಿತ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ಮೂರನೇದಾಗಿ ಎಕನಾಮಿಕ್ ಪಾಲಿಸೀಸ್ ಆ್ಯಂಡ್ ಪ್ಲ್ಯಾನಿಂಗ್, ಆರ್ಥಿಕ ನೀತಿಗಳನ್ನು ಮತ್ತು ಯೋಜನೆಗಳನ್ನು ರೂಪಿಸುವುದರಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಹೇಗೆ ಅಂದರೆ,
ಸೂಕ್ಷ್ಮ ಅರ್ಥಶಾಸ್ತ್ರ ವ್ಯಕ್ತಿಗತ ಅಂದರೆ ವೈಯಕ್ತಿಕ ಅಧ್ಯಯನಗಳು ಅಥವಾ ಒಬ್ಬ ಉತ್ಪಾದಕನ ವರ್ತನೆ, ಅನುಭೋಗಿಯ ವರ್ತನೆ ಅಥವಾ ಒಂದು ನಿರ್ದಿಷ್ಟ ಆರ್ಥಿಕ ಚಟುವಟಿಕೆಯ ಬಗ್ಗೆ ಅಧ್ಯಯನ ಮಾಡಿದಾಗ ಯಾವ ರೀತಿಯಾದಂತಹ ಯೋಜನೆಗಳನ್ನು ಸರ್ಕಾರ ರೂಪಿಸಬೇಕು ಅನ್ನೋದು ಗೊತ್ತಾಗುತ್ತೆ. ಯಾಕಂದರೆ ಭಾರತದಂಥ ದೇಶ ಅಂತ ಒಂದು ಉದಾಹರಣೆ ತಗೊಳ್ಳಿ. ಇಲ್ಲಿ ಜಾಗ್ರಫಿಕಲಿ, ಭೌಗೋಳಿಕವಾಗಿ ಮತ್ತು ಆರ್ಥಿಕವಾಗಿ ಎಲ್ಲ ಪ್ರದೇಶಗಳು ಒಂದೇ ರೀತಿಯಾಗಿಲ್ಲ. ಕೆಲವೊಂದಿಷ್ಟು ಪ್ರದೇಶಗಳು ಹಿಂದುಳಿದ ಪ್ರದೇಶಗಳಾಗಿವೆ, ಕೆಲವೊಂದಿಷ್ಟು ಪ್ರದೇಶಗಳು ಮುಂದುವರಿದ ಪ್ರದೇಶಗಳಾಗಿವೆ. ಸೂಕ್ಷ್ಮವಾಗಿ ನಾವು ಎಲ್ಲ ಪ್ರದೇಶಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಯಾವ ಪ್ರದೇಶ ಹಿಂದುಳಿದಿದೆಯೋ ಆ ಪ್ರದೇಶಕ್ಕೆ ನಿರ್ದಿಷ್ಟವಾಗಿ ಯೋಜನೆಗಳನ್ನು ರೂಪಿಸಿ ಮತ್ತು ಹೊಸ ನೀತಿಗಳನ್ನು ಜಾರಿಗೆ ತರುವ ಒಂದು ಅವಕಾಶಗಳು ಇರುತ್ತೆ. ಅದಕ್ಕಾಗಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನವನ್ನು ಮಾಡಲೇಬೇಕಾಗತ್ತೆ. ಮುಂದಿನದಾಗಿ ಸೂಕ್ಷ್ಮ ಅರ್ಥಶಾಸ್ತ್ರವು ವ್ಯಕ್ತಿಯ ಆರ್ಥಿಕ ವರ್ತನೆಯ ಬಗ್ಗೆ ಅಧ್ಯಯನ ಮಾಡುತ್ತೆ. ಒಬ್ಬ ವ್ಯಕ್ತಿಯ ಆರ್ಥಿಕ ವರ್ತನೆಯ ಬಗ್ಗೆ, ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿ, ಅವನು ಪ್ರೊಡ್ಯೂಸರ್ ಇರ್ಬೋದು ಇಲ್ಲ ಕನ್ಸ್ಯೂಮರ್ ಇರ್ಬೋದು, ಯಾವ ರೀತಿಯಾಗಿ ತನ್ನ ವರ್ತನೆಯನ್ನು ಮಾಡ್ತಾನೆ. ಉತ್ಪಾದಕನಾಗಿದ್ದರೆ ಆತ ಗರಿಷ್ಠ ಲಾಭವನ್ನು ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಅನುಭೋಗಿ ಅಥವಾ ಗ್ರಾಹಕನಾಗಿದ್ದರೆ ಯಾವ ರೀತಿಯಾಗಿ ಗರಿಷ್ಠ ತುಷ್ಟಿಗುಣವನ್ನು ಅಥವಾ ಗರಿಷ್ಠ ತೃಪ್ತಿಯನ್ನು ಹೊಂದಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾನೆ. ಈ ಸಮಸ್ಯೆ ಯಾಕೆ ಬರೋದು ಅಂತ ಹೇಳಿದರೆ ಸಂಪನ್ಮೂಲಗಳು ಕೊರತೆಯಲ್ಲಿರೋದ್ರಿಂದ. ಇರ್ತಕ್ಕಂತಹ ನಿರ್ದಿಷ್ಟ ಪ್ರಮಾಣದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಯಾವ ರೀತಿಯಾಗಿ ಉತ್ಪಾದಕ ಲಾಭವನ್ನು ಸಾಧಿಸ್ತಾನೆ ಹಾಗೂ ಯಾವ ರೀತಿಯಾಗಿ ಒಬ್ಬ ಅನುಭೋಗಿ ಗರಿಷ್ಠ ತೃಪ್ತಿಯನ್ನು ಪಡಿತಾನೆ ಅನ್ನೋದ್ರ ಕುರಿತು ನಾವು ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ಒಬ್ಬ ಅನುಭೋಗಿ ಅಥವಾ ಉತ್ಪಾದಕನ ವರ್ತನೆ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಅಧ್ಯಯನ ಮಾಡ್ತೀವಿ. ಅದೇ ರೀತಿ ಸಾರ್ವಜನಿಕ ಹಣಕಾಸಿನ ಬಗ್ಗೆ ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರ ಅಧ್ಯಯನ ಮಾಡುತ್ತೆ. ಹೇಗೆ? ಯಾರ ಮೇಲೆ ಎಷ್ಟು ತೆರಿಗೆಯನ್ನು ವಿಧಿಸಬೇಕು, ಯಾರ ಮೇಲೆ ಎಷ್ಟು ತೆರಿಗೆಯನ್ನು ವಿಧಿಸಬೇಕು ಎಂಬ ನಿರ್ಧಾರಕ್ಕೆ ಬರಬೇಕೆಂದರೆ ಸರ್ಕಾರಗಳು ಸೂಕ್ಷ್ಮ ಅಧ್ಯಯನವನ್ನು ಕೈಗೊಳ್ಳಲೇಬೇಕಾಗತ್ತೆ. ಶ್ರೀಮಂತರ ಮೇಲೆ ಎಷ್ಟು ತೆರಿಗೆ ಹಾಕಬೇಕು, ಬಡವರ ಮೇಲೆ ಎಷ್ಟು ತೆರಿಗೆ ಹಾಕಬೇಕು, ಮಧ್ಯಮ ವರ್ಗದ ಮೇಲೆ ಯಾವ ಪ್ರಮಾಣದ ತೆರಿಗೆಯನ್ನು ವಿಧಿಸಬೇಕು ಅನ್ನೋ ನಿರ್ಧಾರ ಮಾಡಬೇಕು ಅಂತ ಹೇಳಿದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನ ಅವಶ್ಯಕ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಕೇವಲ ತೆರಿಗೆ ರೂಪಿಸೋದಕ್ಕೆ ಮಾತ್ರ ಅಲ್ಲ, ಸಾರ್ವಜನಿಕ ವೆಚ್ಚ ಮಾಡಬೇಕು ಅಂತ ಹೇಳಿದರೂ ಕೂಡ ನಮಗೆ ಸೂಕ್ಷ್ಮ ಅರ್ಥಶಾಸ್ತ್ರ ಅವಶ್ಯಕ ಆಗುತ್ತೆ. ನಾನು ಹೇಳಿದೆ, ಈಗ ಒಂದು ಜಾಗ್ರಫಿಕಲ್ ಏರಿಯಾನ ನೋಡಿದಾಗ, ಭಾರತದಂಥ ದೇಶವನ್ನು ನೋಡಿದಾಗ ಕೆಲವೊಂದಿಷ್ಟು ಪ್ರದೇಶಗಳು ಹಿಂದುಳಿದಿರುತ್ತೆ. ಯಾವ ಪ್ರದೇಶ ಹಿಂದುಳಿದಿದೆ, ಅಲ್ಲಿ ಯಾವುದಕ್ಕಾಗಿ ನಾವು ಎಷ್ಟು ಖರ್ಚು ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಬೇಕಾಗತ್ತೆ. ಸೂಕ್ಷ್ಮ ಅಧ್ಯಯನವನ್ನು ಕೈಗೊಂಡಾಗ ಯಾವ ಪ್ರದೇಶದ ಮೇಲೆ ಸರ್ಕಾರ ಎಷ್ಟು ಪ್ರಮಾಣದ ವೆಚ್ಚಗಳನ್ನು ಮಾಡಬೇಕು ಅನ್ನೋದು ತಿಳಿಯುತ್ತೆ. ಆ ಕಾರಣಕ್ಕೆ ಸಾರ್ವಜನಿಕ ಹಣಕಾಸಿನ ವಿಷಯದಲ್ಲೂ ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರದ ಪಾತ್ರ ಮಹತ್ವದ್ದಾಗಿದೆ. ಇನ್ನು ಕೊನೆಯದಾಗಿ ಅಂತಾರಾಷ್ಟ್ರೀಯ ವ್ಯಾಪಾರದ ಅಧ್ಯಯನದಲ್ಲಿಯೂ ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರ ಮಹತ್ವದ ಪಾತ್ರವನ್ನು ವಹಿಸ್ತದೆ. ನಿರ್ದಿಷ್ಟವಾಗಿ ಕೆಲವೊಂದಿಷ್ಟು ನಿರ್ದಿಷ್ಟ ದೇಶಗಳ ಜೊತೆಗೆ ನಾವು ವ್ಯವಹಾರವನ್ನು ಕೈಗೊಳ್ತಾ ಇರ್ತೀವಿ. ಒಂದು ನಿರ್ದಿಷ್ಟ ಸರಕುಗಳ ಪೂರೈಕೆ ಅಥವಾ ಬೇಡಿಕೆ ಕುರಿತು ನಾವು ಅಧ್ಯಯನ ಮಾಡ್ತೀವಿ. ಅಂದರೆ ಒಂದು ನಿರ್ದಿಷ್ಟ ಸರಕಿನ ರಫ್ತು ಮತ್ತು ಆಮದಿನ ಬಗ್ಗೆ. ಯಾವ ಸರಕನ್ನು ಎಷ್ಟು ಪ್ರಮಾಣದಲ್ಲಿ ಆಮದು ಮಾಡ್ಕೋಬೇಕು, ಎಷ್ಟು ರಫ್ತು ಮಾಡಬೇಕು, ಅಥವಾ ಯಾವ ರೀತಿಯಾಗಿ ತೆರಿಗೆಗಳನ್ನು, ಕೋಟಾ ನಿರ್ಬಂಧಗಳನ್ನು, ಟ್ಯಾರಿಫ್ಸನ್ನು ವಿಧಿಸಬೇಕು ಅನ್ನೋದ್ರ ಬಗ್ಗೆ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ. ಇವಿಷ್ಟು ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವವನ್ನು ತಿಳಿಸಿಕೊಡ್ತಕ್ಕಂತಹ ಅಂಶಗಳು. ಹಾಗೆ ಈಗ ಸೂಕ್ಷ್ಮ ಅರ್ಥಶಾಸ್ತ್ರದ ಮಿತಿಗಳನ್ನು ನೋಡೋಣ. ಲಿಮಿಟೇಷನ್ಸ್ ಆಫ್ ಮೈಕ್ರೋ ಎಕನಾಮಿಕ್ಸ್. ಮೊದಲಿಗೆ ಅನ್ರಿಯಾಲಿಸ್ಟಿಕ್ ಅಸಂಪ್ಷನ್ಸ್. ಈಗ ಸೆಟೆರಸ್ ಪ್ಯಾರಿಬಸ್ ಅಂದರೆ ಎಲ್ಲ ಸ್ಥಿತಿಗತಿಗಳು ಸ್ಥಿರವಾಗಿರುತ್ತೆ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಆ ಒಂದು ಅವಾಸ್ತವಿಕ ಕಲ್ಪನೆಯ ಆಧಾರದ ಮೇಲೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅಧ್ಯಯನಗಳು ನಿಂತಿವೆ. ಉದಾಹರಣೆಗೆ ಬೇಡಿಕೆ ನಿಯಮ ತೆಗೆದುಕೊಳ್ತೀವಿ. ಯಾವಾಗ ಬೆಲೆ ಹೆಚ್ಚಾಗತ್ತೆ, ಬೇಡಿಕೆ ಕಡಿಮೆ ಆಗತ್ತೆ ಅಂಥೇಳಿ ಬೇಡಿಕೆ ನಿಯಮ ಹೇಳುತ್ತೆ. ಆದರೆ ಈ ಒಂದು ನಿಯಮ ಅಥವಾ ಪೂರೈಕೆ ನಿಯಮ ಇರ್ಬೋದು,
ಇವು ನಿಂತ್ಕೊಂಡಿರೋದು ಒಂದು ಅವಾಸ್ತವಿಕ ಕಲ್ಪನೆಗಳ ಮೇಲೆ. ಅವಾಸ್ತವಿಕ ಕಲ್ಪನೆ ಅದನ್ನೇ ನಾವು ಸೆಟೇರಸ್ ಪ್ಯಾರಿಬಸ್ ಅಂತ ಹೇಳ್ತಾ ಇದ್ದೀವಿ. ಇತರೆ ಸ್ಥಿತಿಗತಿಗಳು ಸ್ಥಿರವಾಗಿದ್ದಾಗ ಅಥವಾ ಇತರೆ ಅಂಶಗಳು ಸ್ಥಿರವಾಗಿದ್ದಾಗ, ವ್ಯಕ್ತಿಯ ಆದಾಯ ಇರ್ಬೋದು ಅಥವಾ ಕೇವಲ ಬೆಲೆ ಮತ್ತು ಬೇಡಿಕೆಯಲ್ಲಿ ಮಾತ್ರ ಬದಲಾವಣೆ ಆಗ್ತಾ ಇರುತ್ತೆ. ಇನ್ನುಳಿದಿರ್ತಕ್ಕಂಥ ಎಲ್ಲ ಅಂಶಗಳು, ವ್ಯಕ್ತಿಯ ಆದಾಯವಿರ್ಬೋದು, ವ್ಯಕ್ತಿಯ ಅಭಿರುಚಿ ಇರ್ಬೋದು, ಇವೆಲ್ಲನೂ ಸ್ಥಿರವಾಗಿದ್ದಾಗ ಮಾತ್ರ ಈ ನಿಯಮ ಅನ್ವಯ ಆಗತ್ತೆ. ಆದ್ದರಿಂದ ಈ ಒಂದು ಡೈನಾಮಿಕ್ ಚಲನಾತ್ಮಕ ಅರ್ಥವ್ಯವಸ್ಥೆಯಲ್ಲಿ ಈ ರೀತಿಯಾದಂತಹ ನಿಯಮಗಳು ಅನ್ವಯ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರದ ಈ ಕಲ್ಪನೆಯನ್ನು ಅವಾಸ್ತವಿಕ ಅಂತ ಹೇಳಿ ಕರೆಯಲಾಗಿದೆ. ಎರಡನೇದಾಗಿ ಮಿಸ್ಲೀಡಿಂಗ್, ದಾರಿ ತಪ್ಪಿಸುವಿಕೆ ಅಂದರೆ ಕೆಲವೊಂದಿಷ್ಟು ವಿಷಯಗಳು ಒಂದು ಸಾರಿ ಸೂಕ್ಷ್ಮ ಆಗಿ ಕಾಣ್ತವೆ, ಇನ್ನೊಂದು ಸಮಯದಲ್ಲಿ ಅದು ಸಮಗ್ರವಾಗಿ ಕಾಣ್ತದೆ. ಉದಾಹರಣೆಗೆ, ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂತಹ ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ನಾನು ಅಧ್ಯಯನ ಮಾಡಿದರೆ ಅದು ಸೂಕ್ಷ್ಮ ಅಧ್ಯಯನ ಎನಿಸಿಕೊಳ್ಳುತ್ತೆ. ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಅಧ್ಯಯನ ಮಾಡಿದೆ ಅಂತೇಳಿದರೆ ಅದು ಸಮಗ್ರ ಅಧ್ಯಯನ ಅನಿಸ್ಕೊಳ್ಳುತ್ತೆ. ಈಗ ಬೆಳಗಾವಿ ಜಿಲ್ಲೆಯ ಅಧ್ಯಯನವು ಸೂಕ್ಷ್ಮ ಆಗಿತ್ತು, ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಕೈಗಾರಿಕೆಗಳ ಬಗ್ಗೆ ಅಧ್ಯಯನ ಮಾಡಿದ್ದು ಸಮಗ್ರ ಆಗಿತ್ತು. ಈಗ ಇನ್ನೊಂದು ರೀತಿ ನೋಡೋಣ. ಭಾರತದಲ್ಲಿರ್ತಕ್ಕಂತಹ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ನಾನು ಅಧ್ಯಯನ ಮಾಡಿದರೆ ಅದು ಸಮಗ್ರ ಅಧ್ಯಯನ ಆಯಿತು. ಹಾಗಿದ್ದರೆ ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಬಗ್ಗೆ ಅಧ್ಯಯನ ಮಾಡಿದರೆ ಅದು ಸೂಕ್ಷ್ಮ ಆಗ್ತದೆ. ಇಲ್ಲಿ ಒಂದು ಅಧ್ಯಯನ ಯಾವಾಗ ಸೂಕ್ಷ್ಮ ಆಗ್ತದೋ ಯಾವಾಗ ಸಮಗ್ರ ಆಗ್ತದೋ ಗೊತ್ತಾಗೋದಿಲ್ಲ. ಆ ಕಾರಣಕ್ಕೆ ಇದು ಒಂದು ರೀತಿಯಾದಂಥ ದಾರಿ ತಪ್ಪಿಸುವ ಕೆಲಸ ಮಾಡ್ತದೆ. ಈಗ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತ ಹೇಳಿದರೆ, ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ನಿರ್ಣಯಗಳು ಒಂದು ರೀತಿ ಹೇಗೆ ದಾರಿ ತಪ್ಪಿಸ್ತವೆ ಅಂತ ಹೇಳಿದರೆ, ಈಗ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೋ ಒಂದು ನಿರ್ದಿಷ್ಟ ಪ್ರದೇಶವನ್ನು, ಒಂದು ನಿರ್ದಿಷ್ಟ ಸ್ಥಳವನ್ನು ತೆಗೆದುಕೊಂಡು ನಾನು ಅಲ್ಲಿ ವ್ಯಕ್ತಿಗಳ ಆದಾಯವನ್ನು ಅಧ್ಯಯನ ಮಾಡ್ತೀನಿ. ಎಲ್ಲ ವ್ಯಕ್ತಿಗಳ ಸರಾಸರಿ ತಲಾ ಆದಾಯ 5,000 ರೂಪಾಯಿ ಬಂದುಬಿಡತ್ತೆ ಒಂದು ನಿರ್ದಿಷ್ಟ ಸ್ಥಳದಲ್ಲಿ. ಒಳ್ಳೆಯ ಏರಿಯಾ ತೊಗೊಂಡಿರ್ತೀನಿ ಅಲ್ಲಿ. ಆದರೆ ಆ ಒಂದು ಅಧ್ಯಯನದಿಂದ ನಾನು ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಜನರ ತಲಾ ಆದಾಯ ಅಷ್ಟೇ ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ಸೂಕ್ಷ್ಮ ಅರ್ಥಶಾಸ್ತ್ರವನ್ನು ನಾವು ಜನರಲೈಸ್ ಮಾಡಿ ಹೇಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಕೆಲವೊಂದಿಷ್ಟು ಸಾರಿ ತಪ್ಪು ಕಲ್ಪನೆ ಅಥವಾ ದಾರಿ ತಪ್ಪಿಸುವ ಕೆಲಸ ಸೂಕ್ಷ್ಮ ಅರ್ಥಶಾಸ್ತ್ರ ಮಾಡುತ್ತೆ. ಉದಾಹರಣೆ ಹೇಳ್ತೀನಿ. ಬೆಳಗಾವಿ ಜಿಲ್ಲೆಯಲ್ಲಿ ರಾಯಬಾಗ್ ತಾಲೂಕನ್ನು ತೊಗೊತೀನಿ. ಬೆಳಗಾವಿ ಜಿಲ್ಲೆಯಲ್ಲಿ ನಾನು ಗೋಕಾಕ್ ತಾಲೂಕನ್ನು ತೊಗೋತೀನಿ. ಆ ಗೋಕಾಕ್ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು 100 ಜನರ ಬಗ್ಗೆ ಅಧ್ಯಯನ ಮಾಡ್ತೀನಿ. 100 ಜನರ ಸರಾಸರಿ ತಲಾ ಆದಾಯ ಎಲ್ಲ ಸೇರಿಸಿದಾಗ ಪ್ರತಿಯೊಬ್ಬರ ಆದಾಯ 50,000 ಇದೆ. ಅವ್ರ ತಲಾ ಆದಾಯವನ್ನು ಪರಿಗಣಿಸ್ತೀನಿ. ಅವ್ರ ತಲಾ ಆದಾಯ ನೋಡಿದಾಗ ಸರಾಸರಿಯಾಗಿ ಪ್ರತಿಯೊಬ್ಬರ ತಲಾ ಆದಾಯ 15,000 ಇದೆ. 15,000 ತಲಾ ಆದಾಯ ಇದೆ ಅಂದಮೇಲೆ ನಾನು ಅದನ್ನು ಸಾಮಾನ್ಯೀಕರಣಗೊಳಿಸಿ ಜನರಲೈಸ್ ಮಾಡಿ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂತಹ ಎಲ್ಲ ಜನರ ಸರಾಸರಿ ತಲಾ ಆದಾಯ 15,000 ಇದೆ, ಎಲ್ಲರೂ ಶ್ರೀಮಂತರಿದ್ದಾರೆ ಅಂತ ಹೇಳೋಕ್ಕಾಗೋದಿಲ್ಲ. ರೈಟ್. ಇದಕ್ಕೆ ಸಮಗ್ರ ಅಧ್ಯಯನ ಕೂಡ ಬೇಕಾಗತ್ತೆ. ಸೂಕ್ಷ್ಮ ಅರ್ಥಶಾಸ್ತ್ರ ವಿಶೇಷವಾಗಿ ಕೆಲವೊಂದಿಷ್ಟು ಸಾರಿ ದಾರಿ ತಪ್ಪಿಸುವ ಕೆಲಸ ಮಾಡ್ತದೆ. ಮುಂದಿನದಾಗಿ ನೆಗ್ಲೆಕ್ಟ್ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಇದು ಸಮಗ್ರ ಅರ್ಥಶಾಸ್ತ್ರವನ್ನು ನೆಗ್ಲೆಕ್ಟ್ ಮಾಡ್ತದೆ. ಮೈಕ್ರೋ ಎಕನಾಮಿಕ್ಸ್ may not be useful to understand the collective functioning of the economic system as it concentrates on a small part of the whole economy. ಸಮಗ್ರವಾಗಿ ಅರ್ಥವ್ಯವಸ್ಥೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಉಪಯೋಗ ಆಗೋದಿಲ್ಲ. ಸಮಗ್ರ ಅರ್ಥಶಾಸ್ತ್ರನೇ ಬೇಕದಕ್ಕೆ. ಅಂದರೆ ಸಮಗ್ರವಾಗಿ ಆರ್ಥಿಕತೆ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಯಾವ ರೀತಿಯಾದಂಥ ಏರಿಳಿತಗಳು
ಫ್ಲಕ್ಚುಯೇಷನ್ಸ್, ಬಿಸ್ನೆಸ್ ಸೈಕಲ್ಸ್ ಅಂತ ಹೇಳ್ತೀವಿ, ಟ್ರೇಡ್ ಸೈಕಲ್ಸ್ ಅಂತ ಹೇಳ್ತೀವಿ, ಯಾವ ರೀತಿಯಾಗಿ ನಡೀತಾ ಇದೆ ಅನ್ನೋದನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದರೆ ಅಲ್ಲಿ ಸಮಗ್ರ ಅಧ್ಯಯನನೇ ಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದರೆ ಸೂಕ್ಷ್ಮ ಅರ್ಥಶಾಸ್ತ್ರ ಅದರ ವ್ಯಾಪ್ತಿ ಬಹಳ ಸೀಮಿತವಾಗಿದೆ. ಲಿಮಿಟೆಡ್ ಸ್ಕೋಪ್ ಅಂತ ಹೇಳ್ಬೋದು, ಇಲ್ಲ ನ್ಯಾರೋ ಸ್ಕೋಪ್ ಅಂತ ಹೇಳ್ಬೋದು. ಯಾಕಂದರೆ ಮೈಕ್ರೋ ಎಕನಾಮಿಕ್ಸ್ ಅದು ಹಲವಾರು ವಿಷಯಗಳ ಬಗ್ಗೆ ಅಧ್ಯಯನ ಮಾಡ್ತದೆ. ಆದರೆ ಇಲ್ಲೊಂದಿಷ್ಟು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಬರ್ತಕ್ಕಂಥ ವಿಷಯಗಳಾದಂತಹ ಕೋಶೀಯ ನೀತಿ ಆಗಿರ್ಬೋದು, ಹಣಕಾಸಿನ ನೀತಿ ಆಗಿರ್ಬೋದು, ಹಣದುಬ್ಬರ ಆಗಿರ್ಬೋದು, ಅಥವಾ ಇನ್ಫ್ಲೇಷನ್, ಅನ್ಎಂಪ್ಲಾಯ್ಮೆಂಟ್, ನಿರುದ್ಯೋಗ, ಒಟ್ಟು ಬಡತನ, ದೇಶದ ಆದಾಯ, ಈ ಅಂಶಗಳ ಬಗ್ಗೆ, ರಾಷ್ಟ್ರೀಯ ಆದಾಯದ ಬಗ್ಗೆ, ಇಂಥ ಒಂದು ಅಂಶಗಳ ಬಗ್ಗೆ ಅದು ಅಧ್ಯಯನ ಮಾಡೋದಿಲ್ಲ. ಆ ಕಾರಣಕ್ಕೆ ಇದು ತನ್ನ ಭಾಳ ಸೀಮಿತವಾದಂಥ ವ್ಯಾಪ್ತಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ಟಾಪಿಕ್. ಅಂದರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಅರ್ಥ, ವ್ಯಾಪ್ತಿ, ಮಹತ್ವ ಮತ್ತು ಅದರ ಮಿತಿಗಳು. ಈಗ ಮತ್ತೆ ನಾಳೆ ಸೂಕ್ಷ್ಮ ಅರ್ಥಶಾಸ್ತ್ರ ವಿಷಯದಲ್ಲಿ ಅಂದರೆ ಈ ಒಂದು ಪಠ್ಯದಲ್ಲಿ ಬರ್ತಕ್ಕಂಥ ಮುಂದಿನ ಟಾಪಿಕ್ ಆದಂತಹ ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರದ ಕುರಿತು ನೋಡೋಣ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಈ ಒಂದು ಪುಸ್ತಕಗಳನ್ನು ರೆಫರ್ ಮಾಡ್ಬೋದು. ಎಮ್.ಎಲ್. ಜಿಂಗಾನ್ ಅವರ ಮಾಡರ್ನ್ ಮೈಕ್ರೋ ಎಕನಾಮಿಕ್ಸ್, ಟಿ.ಆರ್. ಜಯಂತ್ ಅವರ ಇಂಟ್ರೊಡಕ್ಷನ್ ಟು ಮೈಕ್ರೋ ಎಕನಾಮಿಕ್ಸ್ ಮತ್ತು ಎಮ್.ಎಲ್. ಸೇಠ್ ಅವರ ಮೈಕ್ರೋ ಎಕನಾಮಿಕ್ಸ್ ಪುಸ್ತಕಗಳನ್ನ ರೆಫರ್ ಮಾಡ್ಬೋದು. ಥ್ಯಾಂಕ್ ಯು.